Good evening all. So I am going to continue with the last topic. So in last class we are done with the like washing and packing of materials which we use in a microbiology, and already we are done with the topic also in yesterday itself. And today's topic is preparation of stains and buffer. Okay, so preparation of stains and buffer, like all biological stains are prepared from dyes which have been manufactured for special purpose, that means to study the anatomical details of blood cells and tissues microscopically. So generally stain, like you ಏನಾದರೂ like sample, like biological sample, either it may be RBC cells ಆಗಲಿ ಅಥವಾ white blood cells ಆಗಲಿ, platelets ಆಗಲಿ or pus. So whatever the specimen you collect from the patient, so that you have to first observe under the microscope, right? That then only we'll come to know what type of infection that patient got, and which kind of treatment doctor will suggest. So based on your report, ನಿಮ್ಮ ರಿಪೋರ್ಟ್ ಮೇಲೆ ಅವರು ಟ್ರೀಟ್ಮೆಂಟ್ ಕೊಡೋದು ಅಥವಾ ಯಾವ ಟೈಪ್ ಆಫ್ ಡಿಸೀಸ್ ಅಟ್ಯಾಕ್ ಆಗಿದೆ ಅನ್ನೋದು ಐಡೆಂಟಿಫೈ ಆಗುತ್ತೆ. ಸೊ ಈ ಆಲ್ ನಾವು ಏನೇನಿದೆ ಅಬ್ಸರ್ವ್ ಮಾಡ್ತೀವೋ ಅದಕ್ಕೆಲ್ಲ ಡೈರೆಕ್ಟ್ ನಾವು ಸ್ಯಾಂಪಲ್ ಲೈಕ್ ಡೈರೆಕ್ಟಾಗಿ ತಗೊಂಡು ನಾವು ಜಸ್ಟ್ ರಿಯೇಜೆಂಟ್ಸ್ ಆ್ಯಡ್ ಮಾಡಿದ್ರೆ ನಮಗೆ ಬರುತ್ತಾ? ನೋ. So to observe like some kind of examinations, we have to see under the microscope ಅಂಡರಲ್ಲಿ ನಾವು ಸಮ್ ಟೈಪ್ ಆಫ್ ಕಂಡೀಷನ್ಸ್ ನೋಡಬೇಕಾಗುತ್ತೆ, ಲೈಕ್ ಎಕ್ಸಾಮಿನ್ ಮಾಡಬೇಕಾಗುತ್ತೆ. ಸೊ ಆ ಟೈಪ್ ಆಫ್ ಸ್ಯಾಂಪಲ್ಸ್ನ ಜನರಲಿ ಡೈರೆಕ್ಟಾಗಿ ಜಸ್ಟ್ ಸೈಡ್ ಮೇಲೆ ಹಾಕ್ಕೊಂಡು ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡಿದೆ ವಿ ವೋಂಟ್ ಗೆಟ್ ಅ ಕ್ಲಿಯರ್ ಪಿಕ್ಚರ್. ಸೊ ಟು ಗೆಟ್ ಅ ಎಕ್ಸಾಕ್ಟ್ ಪಿಕ್ಚರ್ ಆ್ಯಂಡ್ ಡಿಫ್ರೆನ್ಷಿಯೇಟ್ from the other things, so we have to add some kind of chemicals, okay, to study the anatomy. ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋದಾಗಲಿ, ಅದ್ರ ಬಗ್ಗೆ ಸ್ಟ್ರಕ್ಚರ್ ಆಗಲಿ, ಆ್ಯಂಡ್ ವಾಟ್ ಕೈಂಡ್ ಆಫ್ ಥಿಂಗ್ ಇಟ್ ಈಸ್, ಅಂದರೆ ಸಮ್ಟೈಮ್ ಅನ್ನೋನ್ ಥಿಂಗು ನಮಗೆ ಕಾಣಿಸುತ್ತೆ. ಸೊ ಆ ಥರ. ಸೊ ಅದೆಲ್ಲ ನಮಗೆ ಕ್ಲಿಯರ್ ಆಗಬೇಕಂದ್ರೆ ಫಸ್ಟ್ ವಿ ಹ್ಯಾವ್ ಟು ನೋ ದ ಅನಾಟಮಿಕಲ್ ಸ್ಟ್ರಕ್ಚರ್ಸ್. ಓಕೆ, ಫಸ್ಟ್ ನಾವು ಅನಾಟಮಿ ಎಲ್ಲ ನಾವು ನೀಟಾಗಿ ಗೊತ್ತಾದರೆ, ಸೊ ಯಾವ ಕೈಂಡ್ ಆಫ್ ಸ್ಟ್ರಕ್ಚರ್ ಯಾವ್ದಾವ್ದು ಇರುತ್ತೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಸೊ ಅದು ಗೊತ್ತಾದಮೇಲೆ ವಿಚ್ ಕೈಂಡ್ ಆಫ್ ಲೈಕ್ ಸಮ್ ಕೆಮಿಕಲ್ ರಿಯೇಜೆಂಟ್ಸ್ ನಾವು ಆ್ಯಡ್ ಮಾಡೋದ್ರಿಂದ ವಿಚ್ ವಿಲ್ ಎನ್ಹ್ಯಾನ್ಸ್ ದ ಸ್ಟ್ರಕ್ಚರ್ ಆಫ್ ಸಮ್ ಬಯಾಲಜಿಕಲ್ ಸ್ಯಾಂಪಲ್ಸ್. ಅದು ಆ ಸ್ಟ್ರಕ್ಚರ್ನ ಪರ್ಫೆಕ್ಟಾಗಿ ನಮಗೆ ವಿಸಿಬಲ್ ಆಗೋ ಥರ ಮೈಕ್ರೋಸ್ಕೋಪಲ್ಲಿ ಮಾಡುತ್ತೆ. ಓಕೆ, so to manufacture a special purpose, that means to study the anatomical details ಆಗಿ ನಾವು ಸ್ಟಡಿ ಮಾಡೋ ಟೈಮ್ಗೆ ಈ ಸ್ಟೇನ್ಸ್ ಆ್ಯಂಡ್ ಬಫರ್ಸ್ ಅನ್ನೋದು ಇರುತ್ತೆ. ಸ್ಟೇನ್ ಆ ಸ್ಟ್ರಕ್ಚರ್ನ ನಮಗೆ ಎನ್ಹ್ಯಾನ್ಸ್ ಮಾಡುತ್ತೆ, ಆ್ಯಂಡ್ ವಿಚ್ ಅಂಡರ್ ದ ಮೈಕ್ರೋಸ್ಕೋಪಿಕಲಿ ಈವನ್ ಸಮ್ ಟೈಪ್ ಆಫ್ ಬಯಾಲಜಿಕಲ್ ಸ್ಯಾಂಪಲ್ಸ್ ಕಲರ್ಲೆಸ್ ಇರುತ್ತೆ. ಸೊ ಆ ಕಲರ್ಲೆಸ್ ಇರೋದ್ರಿಂದ ಏನಾಗುತ್ತೆ, ವಿ ಅನೇಬಲ್ ಟು ಐಡೆಂಟಿಫೈ ಅಂಡರ್ ದ ಮೈಕ್ರೋಸ್ಕೋಪ್ ಅಂದರೆ ನಮಗೆ ಪ್ರಾಪರಾಗಿ ಕಾಣಿಸಲ್ಲ. ಸೊ ಆ ಥರ ಇದ್ದಾಗ ಏನಾಗುತ್ತೆ, ಸೊ ವಿ ವೋಂಟ್ ಗೆಟ್ ಅ ಕ್ಲಿಯರ್ ಬಯಾಲಜಿಕಲ್ ಸ್ಯಾಂಪಲ್. ಸೊ ಟು ಎನ್ಹ್ಯಾನ್ಸ್ ದ ಸ್ಟ್ರಕ್ಚರ್, to observe such kind of structures, if we add some chemical reagents that are stains, so which we can observe under the microscope very easily to identify and to like characterization also, it will become very easy for us to understand. ಸೊ ಆ ಟೈಪ್ ಆಫ್ ಕೆಮಿಕಲ್ ರಿಯೇಜೆಂಟ್ನೇ ನಾವು ಸ್ಪೆಸಿಫಿಕ್ ಆಗಿ ಬಫರ್ಸ್ ಆ್ಯಂಡ್ ಸ್ಟೇನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ಕಮಿಂಗ್ ಟು ದ stains are the chemical agents which will give the colors to a colorless biological sample. ಒಂದು ಕಲರ್ಲೆಸ್ ಇರೋ ಸ್ಯಾಂಪಲ್ಗೆ ಕಲರ್ ಸಪ್ಲಿಮೆಂಟ್ ಅಂದರೆ ಕಲರ್ನ ಕಲರ್ ಕೊಡೋದು ಆ್ಯಂಡ್ ಆ ಸ್ಟ್ರಕ್ಚರ್ನ ಎನ್ಹ್ಯಾನ್ಸ್ ಮಾಡೋದನ್ನೇ ನಾವು ಏನಂತ ಹೇಳ್ತೀವಿ, ಸ್ಟೇನ್ಸ್ ಅಂತ ಹೇಳ್ತೀವಿ. ಮೇಜರ್ಲಿ ಸ್ಟೇನ್ಸ್ ಆರ್ ನಥಿಂಗ್ ಬಟ್ ಡೈಸ್ ಅಂತಲೂ ಹೇಳ್ತೀವಿ. ಸೊ ದ ಡೈಸ್ ಯೂಸ್ ಟು ಡಿನೋಟ್ ದ ಪವರ್ ಆ್ಯಂಡ್ ದ ಸ್ಟೇನ್ ಟು ಡಿನೋಟ್ ದ ಸೊಲ್ಯೂಷನ್ ಆಫ್ ಒನ್ ಆರ್ ಮೋರ್ dye. The dye are classified into two types. A dye ಅನ್ನೋದು ಒಂದು ಕೆಮಿಕಲ್ ರಿಯೇಜೆಂಟ್ which will denote the powder and the stain to denote the solution of a one or more dye. These are classified into two types, natural dyes and synthetic dyes. Now coming to the natural dyes.
ನ್ಯಾಚುರಲ್ ಡೈಸ್ ಆರ್ ನ್ಯಾಚುರಲ್ ಡೈಸ್. ದ ವರ್ಡ್ ನ್ಯಾಚುರಲ್ ಅನ್ನೋದು ಕೇಳಿದ ತಕ್ಷಣ ನಿಮ್ಗೆ ಏನು ಗೊತ್ತಾಗುತ್ತೆ? ವಿಚ್ ವಿಲ್ ವಿಚ್ ವಿಲ್ ಅಕರ್ ನ್ಯಾಚುರಲಿ. ನ್ಯಾಚುರಲ್ ಆಗಿ ನಮಗೆ ಸಿಗೋ ಕಲರ್ಸ್ನೇ ನಾವು ನ್ಯಾಚುರಲ್ ಅಂತ ಹೇಳ್ತೀವಿ. ಯಾವುದು ನ್ಯಾಚುರಲ್ ಆಗಿ ಅಂದರೆ ವಿತೌಟ್ ಎನಿ ಪ್ರಿಪರೇಷನ್, ವಿತೌಟ್ ಎನಿ ಸಿಂಥಸಿಸ್ ನಮಗೆ ಸಿಗೋದನ್ನೇ ನಾವು ನ್ಯಾಚುರಲ್ ಅಂತ ಹೇಳ್ತೀವಿ. ಆ ನ್ಯಾಚುರಲ್ ಆಗಿ ಸಿಗ್ತಾರೆ ಆ ಡೈಸ್ ಅನ್ನೋದು, ಅದನ್ನು ನ್ಯಾಚುರಲ್ ಡೈಸ್ ಅಂತ ಹೇಳ್ತೀವಿ. ಓಕೆ, ಸೊ ದೀಸ್ ಆರ್ ಪ್ರಿಪೇರ್ಡ್ ಆರ್ ಎಕ್ಸ್ಟ್ರಾಕ್ಟೆಡ್ from natural sources such as hematoxylin. It's a compound extracted from the heartwood of the longwood tree. Hematoxylum and Camphysium litmus. So these are the major natural dyes which we will get from the naturally, and is a water soluble mixture of different dyes extracted from the lichens. ಮ್ಯಾಕ್ಸಿಮಮ್ ಲೈಕೆನ್ಸಿಂದ ನಾವು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದನ್ನು ಏನೇನಂದ್ರೆ ನ್ಯಾಚುರಲ್ ಆಗಿ ಸಿಗೋ ನಮಗೆ ಈ ಪ್ರಾಡಕ್ಟ್ಸ್ ಹೆಮಟಾಕ್ಸಿಲಿನ್, ಓಕೆ, ಆ್ಯಂಡ್ ಕ್ಯಾಂಫಿಸಿಲಿನ್ ಆ್ಯಂಡ್ ಲಿಟ್ಮಸ್. ದೀಸ್ ಆರ್ ದ ತ್ರೀ dyes which we get naturally from the nature. Next, so and these naturally occurring dyes which are soluble in water. Okay, when we mix these dyes in a water, it will easily get soluble. And then ನಾವು ಹೇಗೆ ಲೈಕ್ ಸಾಲ್ಟ್ನ ವಾಟರಲ್ಲಿ ಹಾಕಿ ಹೇಗೆ ಡಿಸಾಲ್ವ್ ಆಗಿ ಕಲರ್ ಕೊಡು, ಲೈಕ್ ಜನರಲಿ ಸಾಲ್ಟ್ ಈಸ್ ಅ ಕಲರ್ಲೆಸ್. ಸೊ ನಾವು ಅದು ಡಿಸಾಲ್ವ್ ಮಾಡಿದ ತಕ್ಷಣ ಹೇಗೆ ಕಂಪ್ಲೀಟಾಗಿ ಡಿಸಾಲ್ವ್ ಆಗುತ್ತೆ, ಅದು ಅದೇ ಥರ ಇಫ್ ಸಪೋಸ್ ಇಫ್ ಯು ಟೇಕ್ ಎನಿ ಸಾರಿ like if you take any colors, take is a turmeric powder. ಓಕೆ, ಟರ್ಮರಿಕ್ ನಾವು ಏನಂತ ಹೇಳ್ತೀವಿ, ಅದು ಟರ್ಮರಿಕ್ ಅಂದರೆ ನಾವು ಅರಿಶಿಣ ಅಂತ ಹೇಳ್ತೀವಲ್ಲ, ಆ ಅರಿಶಿಣ ನಾವು ಯೂಸ್ ಮಾಡೋದು, ಅದು ಜಸ್ಟ್ ವಾಟ್ರಲ್ಲಿ ಮಿಕ್ಸ್ ಮಾಡಿ ಏನಾಗುತ್ತೆ. ಸೊ ಫಸ್ಟ್ ವಾಟರ್ ಕಲರ್ಲೆಸ್ ಇರುತ್ತೆ. ಒನ್ಸ್ ಇಫ್ ಈ mix that 1 tablespoon of turmeric in a water, so it will dissolve in the water, and what it will give color to the water. ಅದು ಮಿಕ್ಸ್ ಆಗೋದು ಪ್ಲಸ್ ಅದು ಆ ವಾಟರ್ಗೆ ಕಲರೇಷನ್ ಕೊಡುತ್ತೆ. ಓಕೆ, ಅದು ಒಂದು ನ್ಯಾಚುರಲ್ ಆಗಿ. ಈವನ್ ಸಮ್ ಕೈಂಡ್ ಆಫ್ ನ್ಯಾಚುರಲ್ ಥಿಂಗ್ಸ್ ಅಂದರೆ ಹೇಗೆ ನಿಮಗೆ ಲೈಕ್ ಇಫ್ ಯು ಟೇಕ್ ಇಟ್ ಆಸ್ ಅ ಪ್ರೊಮೋಗೆನೇಟ್ ನೋಡಿ, ನೀವು ಜಸ್ಟ್ ಅದನ್ನು ಒಂದು ಸೀಡ್ನ ಈ ಥರ ಪ್ರೆಸ್ ಮಾಡಿದೆ ಏನಾಗುತ್ತೆ, ಒಂಥರ ಪಿಂಕಿಶ್ ಕಲರ್ ಜ್ಯೂಸ್ ಬರುತ್ತೆ. ಓಕೆ, ಸೊ ಅದು ನೀವು ಜಸ್ಟ್ ಒಂದು ಪೇಪರ್ಗೆ ಆ ಡ್ರಾಪ್ನ ಹಾಕಿದ್ರೆ ಏನಾಗುತ್ತೆ, ಆ ಪಿಂಕ್ ಇರುತ್ತಲ್ಲ ಆ ಡ್ರಾಪಲ್ಲಿ ಅದು ಆ ಪೇಪರ್ಗೆ ಕಲರೇಷನ್ ಕೊಡುತ್ತೆ. ಆ ಥರ ಅದೇ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರೇಷನ್ ಇದೆ, ಆರೆಂಜ್ ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ಕಲರ್ಸ್ ಆ ಥರ ನ್ಯಾಚುರಲ್ ಆಗಿ ಸಿಗುತ್ತೆ ನಮಗೆ. ಸೊ ಆ ನ್ಯಾಚುರಲ್ ಆಗಿ ಸಿಗೋ ಟೈಪ್ ಆಫ್ ನ್ಯಾಚುರಲ್ ಆಗಿ ಸಿಗೋ ಪ್ರಾಡಕ್ಟ್ಸ್ ಆರ್ ವಿ ಕ್ಯಾನ್ ಸೇ ಡೈಸ್ ಲೈಕ್ ಹೆಮಟಾಕ್ಸಿಲಿನ್, ಕ್ಯಾಂಫಿಸಿನಮ್ and litmus. These are the most natural dyes which available in nature easily, and when we dissolve these in a water, it will get soluble and it will provide the different types of colors. Okay, and majorly these are will extract from the lichens ಇಂದ extract ಮಾಡ್ತೀವಿ. and other weeds like some other kind of naturally occurring dyes are like Orion, Archil, Lacmus, Natural Red are the names for dyes extracted from several species of lichens commonly known as Orchilla weeds. Orchilla weeds ಅಂದರೆ ಇದು ಜನರಲಿ ನಮಗೆ weeds ಅಂದರೆ unwanted plants ಅಂತ ಜನರಲ್ botanical term. weeds ಅಂದರೆ which is unwanted tree or we can say waste ಅಂತ ಹೇಳ್ತೀವಿ. ಸೊ ಆ ವೀಡ್ಸ್ ಆರ್ ನಥಿಂಗ್ ಬಟ್ ಲೈಕೆನ್ಸಲ್ಲಿ ಈ ಥರ ಆರ್ಚೆಲಾ ವೀಡ್ಸ್ ಅಂದರೆ ಅದರಲ್ಲಿ ಗ್ರೂಪ್ ಆಫ್ ಸಬ್ ಸ್ಪೀಶೀಸ್ ಅಂದರೆ ಓರಿಸನ್, ದೆನ್ ಆರ್ಚಿಲ್, ಲ್ಯಾಕ್ಮಸ್, ನ್ಯಾಚುರಲ್ ರೆಡ್, and these are the some names from this Orchella group, which these are the dyes which we can extract from the several species of lichens, which commonly will call these dyes as Orchella dyes.
ವಿಚ್ ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಆಚೆಲ್ಲ ವೀಡ್ಸ್ ಆಗಿ ಕಾಮನ್ ಆಗಿ ನಾವು ಟರ್ಮ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸಿಂಥೆಟಿಕ್ ಡೈಸ್. ಸಿಂಥೆಟಿಕ್ ದ ವರ್ಡ್ ಸಿಂಥೆಟಿಕ್ ಅಂದರೆ ಆರ್ಟಿಫಿಷಿಯಲಿ ಮ್ಯಾನುಫ್ಯಾಕ್ಚರ್ಡ್. ಓಕೆ, ಡೈ ಅಂದರೆ ಆರ್ಟಿಫಿಷಿಯಲ್ ಆಗಿ ಪ್ರಿಪೇರ್ ಮಾಡೋ ಡೈಸ್ನೇ ನಾವು ಸಿಂಥೆಟಿಕ್ ಡೈಸ್ ಅಂತ ಹೇಳ್ತೀವಿ. ದೀಸ್ ಆರ್ ದ ಡೈಸ್ ವಿಚ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಆರ್ ಪ್ರಿಪೇರ್ಡ್, sometimes referred as a coal tar dyes. Okay, dyes which are prepared artificially or in industries, manufactured in industries, such kind of dyes will called as synthetic dyes. For example, coal tar dyes and other kind of dyes, like suppose if you take ನಾರ್ಮಲ್ ಆಗಿ ನಾವು ಲೈಕ್ ಲ್ಯಾಬ್ಸಲ್ಲಿ ಯೂಸ್ ಮಾಡ್ತೀವಲ್ಲ, ಏನೇನು ಸ್ಟೇನ್ಸ್ ಯೂಸ್ ಮಾಡ್ತೀವಿ. If you take methylene blue, okay, and phenolphthalein indicator, okay, and crystal blue and crystal violet. So these are the phenolphthalein. These are the some indicator. Even starch also, it's a kind of indicator. ಸ್ಟಾರ್ಚ್ ಅಂದರೆ ನಾವು ಜನರಲಿ ಏನಿದು ಇಟ್ಸ್ ಅ ಪಾಲಿಸ್ಯಾಕ್ರೈಡ್ ಅಲ್ಲ, ಸೊ ಈವನ್ ಸ್ಟಾರ್ಚ್ ಆಲ್ಸೋ ವಿಲ್ ಆ್ಯಕ್ಟ್ ಆ್ಯಸ್ ಅ ಇಂಡಿಕೇಟರ್ ಫಾರ್ ಸಮ್ ಕೈಂಡ್ ಆಫ್ ಎಕ್ಸ್ಪೆರಿಮೆಂಟ್ಸ್. ಸೊ ಈವನ್ ಸ್ಟಾರ್ಚನ್ನು ನಾವು ನ್ಯಾಚುರಲ್ ಡೈಸ್ ಅಂತಲೂ ಹೇಳ್ಬೋದು, ಯಾಕಂದರೆ ಇಟ್ಸ್ ಅ ಟೈಪ್ ಆಫ್ ಇದು ಇಂಡಿಕೇಟರ್ ಥರನೇ ಸ್ಟೇನ್ ಅಂತಲೂ ಯೂಸ್ ಮಾಡ್ತೀವಿ. ಓಕೆ, ಸೊ ವಿಚ್ ಪ್ರೊವೈಡ್ಸ್ ದ ಎಂಡ್ ಪಾಯಿಂಟ್ indicators. Okay, next, so these synthetic dyes are further divided. So ಪ್ರತಿಯೊಂದು classification based on some specific characteristics, we will classify stains in types. Those are acidic dyes, basic dyes and neutral dyes. So these three will classify. So now we go through with the one by one. Acidic dyes. Acidic dyes, or we can call it as acidic stains also. Acidic stains are a basic component of cell such as cytoplasm. Okay, and the coloring substances present in an acidic component and basic part is colorless. Okay, so acidic dyes will commonly called as acidic stains also. So these are the examples for acidic dyes, for like eosin, safranin and phylloxin. Okay, these are the examples for acidic dyes. So majorly these acidic dyes components will extract from the cytoplasm. Okay, these are the coloring substance which present in an acidic component. Majorly these will be in acidic nature. Okay, and basic part is colorless. These are the eosin, safranin and phylloxin. These are the examples for acidic dyes. Okay, next, basic dyes. Basic dyes are the coloring substance only, or we can say basic dyes or basic stains. These are the coloring substance is present in a basic part of the component and acidic part will be colorless. ಅಂದರೆ ಯಾವ ಟೈಪ್ ಆಫ್ ನೇಚರ್ ಇರುತ್ತೋ ಅದು ಕಲರ್ಡ್ ಆಗಿರುತ್ತೆ ಆ್ಯಂಡ್ ಅದರ್ ಪಾರ್ಟ್ ವಿಲ್ ಬಿ ಅ ಕಲರ್ಲೆಸ್. ಫಾರ್ ಎಕ್ಸಾಂಪಲ್, ಮಿಥಿಲಿನ್ ಬ್ಲೂ, ಕ್ರಿಸ್ಟಲ್ ವೈಲೆಟ್, then gelatin violet, methylene violet and methyl violet, brilliant crystal blue. These are the some examples for basic dyes or basic stains. Next, and third one is neutral. Neutral dyes, or we can also call it as amphoteric dyes. Okay, neutral dyes, or alternatively we will call it as amphoteric dyes. These dyes which will be in a form of both acidic nature and as well as a basic nature. And ಇದು either acidic ಇರಲ್ಲ ಆ್ಯಂಡ್ ಬೇಸಿಕ್ ಇರಲ್ಲ, ಯಾವ ಟೈಪ್ ಆಫ್ ಪ್ರಾಡಕ್ಟ್ ಅದು ಆ ಬೇಸ್ ಪ್ರಕಾರ ಇದು ಆ್ಯಕ್ಟ್ ಆಗುತ್ತೆ. ದೀಸ್ ಡೈಸ್
or stains, both it will act as a acidic and as well as a basic component of the cell at suitable pH. So in suppose if you add in acidic pH, it behaves as a acidic dye, and if you add in a basic pH, and it will behave like a basic dye. Andre if ನೀವು in neutral dye na acidic ಪಿ ಹೆಚ್ ಅಲ್ಲಿ ಅಂದರೆ ಲೈಕ್ ಅರೌಂಡ್ 1 to 6.9 ವರೆಗೂ ಆ ಪಿ ಹೆಚ್ ಅಲ್ಲಿ ಮೇಂಟೈನ್ ಮಾಡಿ ಈ ನ್ಯೂಟ್ರಲ್ ಡೈನ ಆ್ಯಡ್ ಮಾಡಿದ್ರೆ, ಸೊ ಆ ನ್ಯೂಟ್ರಲ್ ಡೈ ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಅ ಅಸಿಡಿಕ್. ಆ್ಯಂಡ್ ಇಫ್ ಸಪೋಸ್ 7.1 ಇಂದ ಅಬೌವ್ ಲೈಕ್ ಟಿಲ್ 14 ವರೆಗೂ ಪಿ ಹೆಚ್ ಮೇಂಟೈನ್ ಮಾಡಿ ನೀವು ಡೈನ ಆ್ಯಡ್ ಮಾಡಿದ್ರೆ ಈ ನ್ಯೂಟ್ರಲ್ ಡೈನ, ಇಟ್ ವಿಲ್ ದಿಸ್ ನ್ಯೂಟ್ರಲ್ ಡೈ ವಿಲ್ ಆ್ಯಕ್ಟ್ ಆ್ಯಸ್ ಅ ಬಿಹೇವ್ಸ್ ಲೈಕ್ ಅ basic dye. Okay, and example for this neutral dye is Ramonski's dye. So these synthetic dyes will classify into 3 types: acidic dye, basic dye and neutral dye. Acidic dye will be we can say coloring substance where its basic component will be colorless. In the same way, basic dye andre basic part of the component will be colored and acidic part will be a colorless. Okay, neutral dye means, so based on a pH solution you will use. If you add this neutral dye based on a pH solution, it will act according to the pH. Okay, if you add acidic pH, it will act as a acidic dye. If you add in a basic pH solution, neutral dye will act as a basic dye. Okay, now we'll move to the how we'll prepare these organic neutral dyes are prepared in organic solvents and differentiated by aqueous solution. Okay, how this neutral dye we can prepare? So this neutral dye are prepared in organic solvents, prepared in organic solvents in a differential aqueous solution. Okay, so now we go through with the one by stains, how we can prepare the stains. If you take the neutral dyes or stains, so neutral dyes are prepared used to stain the blood smears for different blood cell count, and even for other type of for okay, I'll continue the class in next tomorrow.